ಗಾಯ್ಸ್ ನಮ್ಮ ಅಮ್ಮಂಗೆ ಒಳ್ಳೆ ಡೇರ್ ಮಾಡಿಸಿ ಇಷ್ಟೊತ್ತು ಸಾಕು ಸಾಕಾಗುತ್ತೆ. ಅದಕ್ಕೋಸ್ಕರ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದೀವಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇದು ಇವತ್ತಿನ ವ್ಲಾಗಲ್ಲಿ ಸಂಡೇ ಸ್ವಲ್ಪ ಬೆಳಗ್ಗೆ ಎದ್ದು ತಲೆಗೆ ಆಯಿಲ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಇವಾಗ ರೆಡಿ ಆಗಿದ್ದೀನಿ, ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಏನು ಫ್ರೆಶ್ ಅಪ್ ಆಗಿರೋದು ಅಂತಾರೆ, ಒಂದು ಚಾಲೆಂಜ್ ಗೇಮ್ ಇತ್ತು, ಅದನ್ನು ಮಾಡಿಸ್ಬೇಕಾಯ್ತದೆ. ಈ ವ್ಲಾಗಲ್ಲ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಸೊ ಅದಕ್ಕೆ ಏನೇನು ಸೆಟಪ್ ಮಾಡಬೇಕು ಅದನ್ನು ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಅದಕ್ಕೆ ಎದ್ದಿದ್ದೀನಿ. ನಮ್ಮ ಅಮ್ಮ ಇನ್ನೂ ಏನೂ ಮಾಡಿಲ್ಲ, ಇವಾಗ ಮಾಡ್ತಾರೆ. ಎದ್ದು ಅವರೆಲ್ಲ ಕ್ಲೀನ್ ಮಾಡ್ಕೊತವ್ರೆ. ಅವರೆಲ್ಲ ಮಾಡ್ಕೊಂಡಾದ್ಮೇಲೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೇ ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವಾಗ ಟಿಫನ್ ಅವ್ರು ಮಾಡ್ತಾರೆ, ಮಾಡಾದ್ಮೇಲೆ ತಿನ್ನೋಣ. ಅಜ್ಜಿ ಹಾಯ್ ಹೇಳಿ ನನ್ನ ವ್ಲಾಗ್ಗೆ. ಅಜ್ಜಿನೂ ಬಂದಿದ್ದಾರೆ ಇವತ್ತು ನನ್ನ ವ್ಲಾಗಲ್ಲಿ. ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಹೊತ್ತು ಇನ್ನೊಂದು 5-10 ಮಿನಿಟ್ಸು ಏನೇನು ಬೇಕು ಆರ್ಡ್ರ್ ಮಾಡಿಬಿಟ್ಟು ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೋ. ಇವಾಗ ಮೊಮ್ಮಗಳೂ ಬಂದಿದ್ದಾರೆ, ಇಲ್ಲೇ ತೋರಿಸ್ತೀನಿ. ಅವರೇ ತೃಪ್ತಿ ಹಾಯ್ ಮಾಡು. ಅಜ್ಜಿಯವ್ರ ಮೊಮ್ಮಗಳು. ಇವಾಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವಾಗ ಚಾಲೆಂಜ್ಗೆ ಏನೇನು ಬೇಕೋ ಇದು ಅದನ್ನು ಆರ್ಡ್ರ್ ಮಾಡಿದ್ದೆ, ಬಂತು, ಹೋಗ್ತಾ ಇದ್ದೀನಿ ಎತ್ಕೊಂಡು. ಅದೇನಕ್ಕೆ ಅಂತ ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ವ್ಲಾಗ್ನ ನೋಡಿ ಮಿಸ್ ಮಾಡ್ತೀರಾ. ಸಕ್ಕ ಚಳಿ ಗೈಸ್, ಅದಕ್ಕೆ ಟೋಪಿಯಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಮನೆಗೆ ಹೋಗೋಣ, ಬಂದು ಚಾಲೆಂಜ್ ಏನಂತ ಗೊತ್ತಾಗುತ್ತೆ. ಲೆಟ್ಸ್ ಗೋ ನೆಕ್ಸ್ಟ್ ವ್ಲಾಗಲ್ಲಿ. ಗಾಯ್ಸ್ ನಮ್ಮ ಅಮ್ಮಂಗೆ ಒಳ್ಳೆ ಡೇರ್ ಮಾಡಿಸಿ ಇಷ್ಟೊತ್ತು. ಸಕ್ಕ ಕ್ರೇಜಿ ಆಗೈತೆ ವ್ಲಾಗು. ಹೋಗ್ಬಿಟ್ಟು ಆ ವ್ಲಾಗ್ನ ಚೆಕ್ ಮಾಡಿ, ನಾಳೆ ಚೆಕ್ ಮಾಡಿ. ಸಕ್ಕ ಆಯ್ತು ಆ ವ್ಲಾಗು. ಸೊ ಇವಾಗ ಮನೇಲಿ ಚಿಕನ್ ಮಾಡ್ತಿದ್ದಾರೆ, ಆಮೇಲೆ ಇನ್ನೂ ಏನೋ ಕಟ್ ಮಾಡ್ತಾವೆ. ನಮ್ಮ ಏನು ಕಡೆ ಇದು ಬಿರಿಯಾನಿಗೆ. ಇದು ಗ್ರೇವಿ ಮಾಡೋರೆ, ಜ್ಯೂಸು ತಂದಿಟ್ಬಿಟ್ಟವ್ರೆ. ಅದ ಪಾತ್ರೆಯಲ್ಲಿ ಇಟ್ಟಾಡ್ತೈತಿದ್ದೇನೆ, ಕ್ಲೀನ್ ಮಾಡ್ಕೊಬೇಕು ಅವರು. ಇವಾಗ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಒಟ್ಟಿಗೆ. ಸಕ್ಕತ್ತಾಗೈತೆ ಗೈಸ್, ಕ್ರೇಜಿ ವ್ಲಾಗ್ ಮಾಡಿದ್ದೀನಿ ಮಾತ್ರ, ಚೆಕ್ ಮಾಡಿ. ಸೊ ಫೈನಲಿ ಬಿರಿಯಾನಿ ರೆಡಿ ಮಾಡ್ತಾವ್ರೆ. ಇನ್ನು ಎಷ್ಟೊತ್ತಮ್ಮ ಬಿರಿಯಾನಿ ಮಾಡೋಕ್ಕೆ? ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬಿರಿಯಾನಿನೂ ರೆಡಿ ಆಗುತ್ತೆ. ಉಪ್ಪು ಹುಳಿ ಖಾರ ಸಾಕು, ಸಕ್ಕತ್ತಾಗಿದೆ. ಇನ್ನೊಂದು 1 ಅವರ್ ಅಮ್ಮ, ಇನ್ನೊಂದು ಹಾಫ್ ಆನ್ ಅವರ್ ಆದಮೇಲೆ ಬಿರಿಯಾನಿ ತಿನ್ನೋಣ. ಗೈಸ್ ವೆದರ್ ಆಚೆ ಕಡೆ ಎಷ್ಟು ಕೋಲ್ಡ್ ಆಗೈತೆ ಅಂತಂದರೆ, ಯಪ್ಪ ನೋಡ್ರಿ, ಫುಲ್ಲು ವೆದರ್ ಎಲ್ಲ ತಣ್ಣು ಕೋಲ್ಡು. ಆದ್ರೆ ನಮ್ಮ ಮನೆಯಿಂದ ಒಳ್ಳೆ ವ್ಯೂ ಗೈಸ್. ನೋಡಿ ಏನು ಗ್ರೀನರಿ, ಹಿಂಗಿರ್ಬೇಕು ಮನೆ ಹತ್ರ ವ್ಯೂ, ಚೆನ್ನಾಗಿದೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬಿರಿಯಾನಿ ತಿನ್ನೋಣ. ಫೈನಲಿ ಬಿರಿಯಾನಿ ರೆಡಿ. ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ತಿನ್ನೋಣ. ಲೆಟ್ಸ್ ಗೋ. ನಮ್ಮನ್ನು ತಿನ್ನಲ್ವ ನೀವು ಕೇಕ್ ತಿನ್ಸ್ಬಿಟ್ಟು ಮಳ್ಳಿಸ್ತದೆ. ಅದಕ್ಕೆ ತಿನ್ನಲ್ವಾ? ಅವ್ರು ಕೇಕ್ ತಿಂದ್ರಲ್ಲ, ಅದಕ್ಕೆ ತಿನ್ನಲ್ಲ ಇವಾಗ ಅವರು. ನೆಕ್ಸ್ಟ್ ಆಮೇಲೆ ತಿಂತಾರೆ. ನಾನು ತಿನ್ಕೊಂಬಿಡೋಣ. ಗೈಸ್ ಏನು ಗೊತ್ತಾ, ಚಾಲೆಂಜಲ್ಲಿ ಸ್ವಲ್ಪ ವೀಡಿಯೋ ನೆಕ್ಸ್ಟು ನಾಳೆ ನೋಡಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಂಗೆ ಟ್ಯಾಕ್ಸ್ ಹಾಕಕ್ಕೆ ಬಂದವ್ರು ಇಲ್ಲಿ. ಏನು ಮಾಡೋಕ್ಕಾಗತ್ತೆ, ಕೊಡಿಸ್ಬಿಡೋಣ. ಸೊ ಗೈಸ್ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮಮ್ಮ ಇಬ್ಬರೂ. ಇವಾಗ ನೋಡಿರಿ, ಒಂದು ಐಟಮ್ ತೊಗೊಳಕ್ಕೆ ಹೋಗಿ ಎಲ್ಲ ಐಟಮ್ ತೊಗೊಂಬಿಟ್ಟು ಅದು ಲಾಸ್ಟಿಗೆ ನನ್ನ ಕೈಲೇ ಕೊಡ್ತಾವೆ ನೋಡಿ. ಎಲ್ಲ ನಾನು ಹಿಡ್ಕೊಂಬರೋ ಪರಿಸ್ಥಿತಿ ಆಗೋಯ್ತು. ಅದಕ್ಕೆ ನಮ್ಮ ಅಮ್ಮನ ಜೊತೆ ನಂಗೆ ಅಂಗಡಿಗೆ ಬರೋಕ್ಕೆ ಇಷ್ಟ ಇಲ್ಲ. ಆದರೂ ಇನ್ನೊಂದು ಸಲ ಬರೋಲ್ಲ ಅಂತ ಹೇಳಿದ್ರು ಮತ್ತೆ ಕರ್ಕೊಂಬಂದ್ಬಿಡ್ತಾರೆ ಹೆಂಗನ ಮಾಡಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಮನೆಗೆ ಹೋಗಿ ಸಿಗೋಣ. ಖುಷಿ ಅಳ್ತಾಳಂತಂಗಿ, ನಾನು ಅಮ್ಮ ಗಂಡು ಕೊಡ್ತಿಲ್ಲ ಅಂದ್ಬಿಟ್ಟು ಅಳ್ತಾಳೆ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ನ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್, ಲವ್, ಬಾಯ್.